ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ದಯಮಾಡಿ ಯೋಗೀಶ್ ವೇದಿಕೆ ದಯಮಾಡಿ ಸರ್ಕಾರಿ ಮಕ್ಕಳಿಗೆ ಸಂವಾದ ಇದೆ. ಅವರಿಗೆ ಕರ್ನಾಟಕ ಕಾರ್ಯರತ ಪತ್ರಕರ್ತರ ಧ್ವನಿ ಸಂಘದ ವತಿಯಿಂದ ಅತ್ಯಂತ ಗೌರವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಗುತ್ತಿದೆ. ಪತ್ರಕರ್ತರ ಸೇವೆ ಮತ್ತು ವೃತ್ತಿಬದ್ಧತೆ ಪತ್ರಿಕಾ ಉದ್ಯಮ ಅಂದರೆ ಕೇವಲ ಸುದ್ದಿಯಲ್ಲ, ಅದೊಂದು ಜವಾಬ್ದಾರಿ ಎಂಬುದನ್ನು ಸಾಬೀತುಪಡಿಸಿದ ಈ ಚೇತನಗಳು ಸೇವೆ ಅನನ್ಯವಾದದ್ದು. ಸಮಾಜದ ಧ್ವನಿ, ಸಾಮಾನ್ಯ ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವಲ್ಲಿ ಇವರು ವಹಿಸಿದ ಪಾತ್ರ ಹಿರಿದು. ವೃತ್ತಿಪರತೆ ಹಿರಿಯರಾದ CV ರಾಘವೇಂದ್ರ ರಾವ್ ಹಾಗೂ ಲಿಂಗಪ್ಪ ಅವರಂತಹ ಮಾರ್ಗದರ್ಶಕರು ಜಿಲ್ಲೆಯ ಪತ್ರಿಕೋದ್ಯಮಕ್ಕೆ ಭದ್ರ ಬುನಾದಿ ಹಾಕಿಕೊಟ್ಟವರು. ದೃಶ್ಯ ಮಾಧ್ಯಮದ ಸವಾಲನ್ನು ಶಶಿಧರ್ ಅವರು ಮತ್ತು ಅನಿಲ್ ಅವರಂತಹ ಯುವ ವರದಿಗಾರರು ಹಗಲಿರುಳು ಶ್ರಮಿಸಿ ಕ್ಷಣದ ಮಾಹಿತಿಯನ್ನು ಜನರಿಗೆ ತಲುಪಿಸುತ್ತಿದ್ದರು. ಛಾಯಾಚಿತ್ರದ ಕಲೆ ಶಿವಮೊಗ್ಗ ನಂದನ್ ಅವರು ತಮ್ಮ ಕ್ಯಾಮರಾ ಕಣ್ಣಿನ ಮೂಲಕ ಸಾವಿರಾರು ಪದಗಳ ಏಳಲಾಗದ ಸತ್ಯವನ್ನು ಚಿತ್ರಗಳಲ್ಲಿ ಹಿಡಿದಿಟ್ಟವರು. ಅಕ್ಷರ ಮತ್ತು ದೃಶ್ಯಮದ ಮೂಲಕ ಸಮಾಜವನ್ನು ಜಾಗೃತಗೊಳಿಸಿದ ಈ ಮಾಧ್ಯಮ ಮಿತ್ರರ ಅಗಲಿಕೆ ಜಿಲ್ಲೆಯ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಸಂಘದ ವತಿಯಿಂದ ಪ್ರಾರ್ಥನೆ, ಅಗಲಿದ ಈ ಎಲ್ಲಾ ಚೇತನಗಳಿಗೆ ಭಗವಂತನ ಚಿರಶಾಂತಿಯನ್ನು ನೀಡಲಿ ಮತ್ತು ಅವರ ಕುಟುಂಬದವರಿಗೆ ಈ ದುಃಖವನ್ನು ಪರಿಸ್ಥಿತಿಯನ್ನು ಕರುಣಿಸಲಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಪ್ರಾರ್ಥಿಸುತ್ತದೆ.